ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಗರ್ಗರಿಯಾಗಿರೋ ಅಂಥ ಕೋಡ್ಬಳೆ ಮಾಡಿದ್ದೀನಿ. ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಟೀ ಕಾಫಿ ಜೊತೆಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಟೀ ಕಾಫಿ ಕುಡಿಯುವಾಗ ಸೈಡ್ ಡಿಶ್ ಆಗಿ ತಿನ್ನೋಕ್ಕೆ ಸ್ನ್ಯಾಕ್ಸ್ ಥರ ಚೆನ್ನಾಗಿರುತ್ತೆ. ತುಂಬ ಕ್ರಿಸ್ಪಿಯಾಗಿದೆ. ಸೊ ಬನ್ನಿ ನೋಡೋಣ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಅಂದ್ಬಿಟ್ಟು. ಬೇಗನೆ ಆಗುತ್ತೆ. ಮಕ್ಳಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ಮನೆಯಲ್ಲೇ ಹೆಲ್ದಿಯಾಗಿರುತ್ತೆ. ಬಟ್ ಹೊರಗಡೆಯಿಂದ ಎಲ್ಲ ತೊಗೊಬಂದಿರೋದು ಎಣ್ಣೆ ಚೆನ್ನಾಗಿರಲ್ವಲ್ಲ, ತುಂಬ ಸಲ ಯೂಸ್ ಮಾಡಿರ್ತಾರೆ. ಸೊ ಫ್ರೆಶ್ ಆಗಿ ಎಷ್ಟು ಬೇಕೋ ಅಷ್ಟು ಮನೆಯಲ್ಲೇ ಮಾಡ್ಕೋಬೋದು. ಇದನ್ನು ಮಕ್ಳಿಗೂ ಹೆಲ್ದಿಯಾಗಿರುತ್ತೆ ಮನೆಯಲ್ಲೇ ಮಾಡಿಕೊಡೋದ್ರಿಂದ. ಬನ್ನಿ ನೋಡೋಣ ಈಗ ಇದಕ್ಕೆ ಕೋಡ್ಬಳೆ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದ್ಬಿಟ್ಟು. ಮೊದಲಿಗೆ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಯಲ್ಲಿ ಅಕ್ಕಿ ಹಿಟ್ಟು 1 ಕಪ್ ಹಾಕೋತಾ ಇದ್ದೀನಿ. ಸೊ 1 ಕಪ್ ಅಕ್ಕಿ ಹಿಟ್ಟಿಗೆ ಮೈದಾ ಹಿಟ್ಟು ಕಾಲು ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕೊಳ್ಳೋಣ. ನೋಡಿ, 1/4 ಕಪ್ ಆಗೋಷ್ಟು ಮೈದಾ ಹಾಕೋತಾ ಇದ್ದೀನಿ. ಮತ್ತು 1/4 ಕಪ್ ಆಗೋಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. 1/4 ಕಪ್ಪು ಮೈದಾ ಮತ್ತು 1/4 ಕಪ್ಪು ಚಿರೋಟಿ ರವೆ. ಸೊ ಇದಿಷ್ಟೆಲ್ಲ ಹಾಕ್ಬಿಟ್ಟು ಡ್ರೈ ಆಗಿ ಹಾಗೆ ಒಂದು ಸ್ವಲ್ಪ ಹುರ್ಕೊಳ್ಳಿ ಇದನ್ನು. ಸೊ ಎಲ್ಲಿವರೆಗೂ ಅಂದರೆ ಒಂಚೂರು ಕಲರ್ ಚೇಂಜ್ ಆಗಬೇಕು, ತುಂಬ ಏನು ಹುರ್ಕೊಳ್ಳೋದು ಬೇಡ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಸಾಕು. ಇದು ಒಂದು ನಿಮಿಷ ಆಗಿ ಹುರ್ಕೊಂಡ್ರೆ ಸಾಕಾಗುತ್ತೆ, ತುಂಬ ಏನು ಹುರ್ಕೊಳ್ಳೋದು ಬೇಡ. ಬನ್ನಿ ಈಗ ನಾನು ಇದನ್ನು ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಬಾಣಲೆಯಿಂದ. 1 ಸ್ಪೂನು ಉಪ್ಪು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಖಾರ ನೋಡಿಕೊಂಡು ನೀವು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಒಂದು 2 ಸ್ಪೂನ್ ಹಾಕೋತಾ ಇದ್ದೀನಿ. 2 ಸ್ಪೂನ್ ಹಾಕೋತಾ ಇದ್ದೀನಿ. ಸೊ ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಇಂಗು ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಅಜ್ವೈನ್ ಇಲ್ಲ ನಿಮ್ಮ ಹತ್ರ ಅಂತಂದರೆ ಜೀರಿಗೆ ಕೂಡ ಹಾಕ್ಕೋಬೋದು. ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ, ಆಪ್ಷನ್ಸು. ಜೀರಿಗೆ ಅಥವಾ ಅಜ್ವೈನು ಎರಡರಲ್ಲಿ ಒಂದು ಹಾಕ್ಕೊಳ್ಳಿ. ಇದನ್ನು ಕೈಯಲ್ಲಿ ಈ ಥರ ಹಾಕ್ಕೊಂಡು ಸ್ವಲ್ಪ ಈ ಥರ ತಿಕ್ಬಿಟ್ಟು ಆಮೇಲೆ ಹಾಕ್ಕೊಳ್ಳೋಣ. ಸೊ ಈಗ ಇದಕ್ಕೆ ಬಿಸಿ ಸ್ವಲ್ಪ ಎಣ್ಣೆ ಕಾಯಿಸೋಕೆ ಇಟ್ಕೊಂಡಿರಿ. ಬಿಸಿ ಎಣ್ಣೆನ ಹಾಕಬೇಕು ಈಗ ಇದಕ್ಕೆ. ನೋಡಿ, ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸೇ ಬಿಸಿ ಎಣ್ಣೆ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ ಚೆನ್ನಾಗಿ. ಸೊ ಒಂದು 3 ಸ್ಪೂನ್ ಹಾಕ್ಕೊಳ್ಳೋಣ ಎಣ್ಣೆ. ಸೊ ಬಿಸಿ ಇರುವಾಗಲೇ ಅದು ಕೈ ಹಾಕೋಕ್ಕೆ ಹೋಗ್ಬಿಡಿ, ಸುಡುತ್ತೆ. 1 ಸ್ಪೂನ್ ಹೆಲ್ಪಿಂದ ಸೊ ಈ ಥರ ಫಸ್ಟು ಮಿಕ್ಸ್ ಮಾಡ್ಕೊಬಿಡಿ. ನೋಡಿ, ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಮಾಡಿದ್ರೆ ಹೀಗಾಗಬೇಕು. ಆಗ ಚೆನ್ನಾಗಿ ಎಣ್ಣೆ ಎಲ್ಲ ಸ್ಪ್ರೆಡ್ ಆಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ನೋಡಿ, ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊಳ್ಳೋಣ. ತುಂಬ ಸಾಫ್ಟಾಗಿ ಬೇಡ, ಸ್ವಲ್ಪ ಗಟ್ಟಿನೇ ಇರಬೇಕು. ಇದಕ್ಕೆ ಸ್ವಲ್ಪನೇ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನೋಡಿ, ಈಗ ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊಂಡಿದ್ದಾಗಿದೆ. ತುಂಬ ಸಾಫ್ಟಾಗಿಲ್ಲ, ತುಂಬ ಗಟ್ಟಿನೂ ಇಲ್ಲ. ಸೊ ನೋಡಿ, ಇದನ್ನು ಈಗ ಒಂದು 10 ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ. ಹಾಗೆ ತಟ್ಟೆ ಮುಚ್ಚಿಬಿಟ್ಟು ಒಂದು 10 ಮಿನಿಟ್ಸ್ ಬಿಟ್ಬಿಡಿ. ನೋಡಿ, ಈಗ 10 ನಿಮಿಷ ಆಗಿದೆ. ಸ್ಟವ್ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿರೋಣ. ಸೊ ಈಗ ಇದನ್ನು ಒಂದು ಸ್ವಲ್ಪ ತಗೊಳ್ಳಿ. ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿರಿ ಕೈಗೆ. ಸೊ ಈ ಥರ ತಗೊಂಡು ಒಂದು ಮಣೆ ಇರುತ್ತಲ್ವ, ಚಪಾತಿ ಮಣೆ, ಸೊ ಅದಕ್ಕೆ ಈ ಥರ ಮಾಡ್ಕೊಳ್ಳೋಣ. ಈ ಥರ ಉದ್ದಕ್ಕೆ ರೋಲ್ ಮಾಡ್ಕೊಳ್ಳಿ.
ತುಂಬ ದಪ್ಪ ಮಾಡೋದು ಬೇಡ, ಏಕೆಂದರೆ ಅದು ಬೇಯೋದು ಒಳಗಡೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಆಮೇಲೆ. ಸೊ ನೋಡಿ, ಈ ಥರ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಪಾಟ್ ಈ ಥರ ತೊಗೊಂಡು ಬೆರಳಿಗೆ ಈ ಥರ ಸುತ್ಕೊಳ್ಳಿ. ಸೊ ನೀರೇನು ಹಾಕಿ ಅದು ಅಂಟಿಸೋದು ಆ ಥರ ಎಲ್ಲ ಏನೂ ಬೇಕಾಗಿರಲ್ಲ. ಸೊ ಹೀಗೆ ಆಗಿಬಿಡುತ್ತೆ ನೋಡಿ. ಚಿಕ್ಕ ಚಿಕ್ಕದು ಕೋಡ್ಬಳೆ ಆಗುತ್ತೆ. ಟೀ ಸ್ನ್ಯಾಕ್ಸು ಆ ಟೈಮಲ್ಲೆಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದು. ಸೊ ಒಂದು ಬೆರಳಿಗೆ ಹಾಕ್ಕೊಂಡು ಸುತ್ಕೊಬಿಟ್ರೆ ಆಗುತ್ತೆ ಅಷ್ಟೇ. ಈ ಥರ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿರಿ ನೋಡಿ. ಹಿಂಗೆ ಮಾಡಿದ್ರೆ ಆಯಿತು, ಆಗಿಬಿಡುತ್ತೆ ಇಷ್ಟೇ. ಹೀಗೆ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈ ಥರ ಪ್ಲೇಟಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ನಿಮ್ಗೆ ಒಂದೇ ಸೈಜಲ್ಲಿ ಬೇಕು ಅಂದರೆ ಹೇಳಿದ್ನಲ್ಲ, ಸೊ ಈ ಥರ ಬೆರಳಲ್ಲೇ ಈ ಥರ ಮಾಡ್ಕೊಬಿಟ್ರೆ ನಿಮಗೆಲ್ಲನೂ ಒಂದೇ ಸೈಜಲ್ಲೇ ಸಿಗುತ್ತೆ. ಸೊ ಈ ಥರ ಮಾಡಿಕೊಂಡು ಒಂದೇ ಸೈಜಲ್ಲಿ ಎಲ್ಲನೂ ಈಗ ಇಟ್ಕೊಳ್ಳಿ ಬನ್ನಿ. ಈಗ ಎಣ್ಣೆ ಕಾದಿದೆ ನೋಡಿ. ಈಗ ಎಣ್ಣೆ ಕಾದಿದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಡಬೇಡಿ, ಸಿದೋಗ್ಬಿಡುತ್ತೆ. ಸೊ ಒಂದೊಂದೇ ಏನು ಮಾಡಿಕೊಂಡಿದ್ವಲ್ಲ ಕೋಡ್ಬಳೆನ ಅದನ್ನು ಹಾಕೊಳ್ಳೋಣ. ಜಸ್ಟ್ ಗೋಲ್ಡನ್ ಬ್ರೌನ್ ಆದರೆ ಸಾಕು. ಸಿಮ್ಮಲ್ಲಿ ಇಟ್ಕೊಂಡು ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಆವಾಗ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ನೋಡಿ ಫ್ರೆಂಡ್ಸ್, ಈಗ ಗೋಲ್ಡನ್ ಬ್ರೌನ್ ಬಂದಿದೆ ನೋಡಿ. ಇಷ್ಟ ಆದರೆ ತೆಗೆದುಬಿಡಿ ಸಾಕು, ತುಂಬ ಸಿಗಿಸ್ಬೇಡಿ, ಚೆನ್ನಾಗಿರಲ್ಲ ಟೇಸ್ಟು. ಅದಕ್ಕೆ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಬೇಯಿಸ್ಕೋಬೇಕು, ಫ್ರೈ ಮಾಡ್ಕೋಬೇಕು ಇದನ್ನು, ಇಲ್ಲಾಂದರೆ ಸೀದ್ಬಿಡುತ್ತೆ. ಮತ್ತು ಇಲ್ಲಾಂದರೆ ಒಳಗೆ ಬೆಂದಿರಲ್ಲ, ಆ ಥರ ಇರುತ್ತೆ. ಸೊ ಸಾಕು, ಈಗ ಇದನ್ನು ತೆಗೆದುಬಿಡೋಣ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಸೇವ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.